ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಸ್ಟಿಚ್ಡ್ ಮಾಡಿರುವಂತಹ ಬ್ಲೌಸ್ಗಳಿಗೆ ವರ್ಕನ್ನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ಥರ ಸಿಂಪಲ್ ಆಗಿರೋ ಬ್ಲೌಸ್ಗಳು ಎಲ್ಲ ತರಹದ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ. ಇದನ್ನು ನಾವು ಹಾಗೆ ಹಾಕ್ಕೊಳ್ಳೋ ಬದಲು ಗ್ರ್ಯಾಂಡಾಗಿ ವರ್ಕನ್ನು ಮಾಡಿಟ್ರೆ ಸೀರೆಗೆ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ಸ್ಲೀವ್ಸ್ಗಳಿಗೆ ವರ್ಕನ್ನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬ್ಲೌಸ್ ಯಾವ ಕಲರ್ ಇರುತ್ತೋ ಸ್ಲೀವ್ಸ್ಗೆ ಮಾಡ್ತಾ ಇರೋದ್ರಿಂದ ಸ್ಲೀವ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ ತಗೊಳ್ಳಿ. ಈ ಥರ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕಿ ಇಟ್ಕೊಳ್ಳಿ. ಈ ಥರ ನಾನೀಗ ಯಾವ ಥರ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ. 3 ತರಹದ ಬೀಡ್ಸ್ಗಳು, ವೈಟ್ ಪರ್ಲು, ಚಿಕ್ಕ ಪರ್ಲು ಮತ್ತು ಈ ಥರ ಗೋಲ್ಡ್ ಕಲರ್ ಬೀಡ್ಸು. ಈ 3 ತರಹದ ಬೀಡ್ಸ್ಗಳನ್ನು ಬಳಸಿ ಇವತ್ತಿನ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಬರೀ ಕಾಟನ್ ಥ್ರೆಡ್ಡು ಮತ್ತು ನಾರ್ಮಲ್ ನೀಡಲು ಬೀಡ್ಸ್ಗಳನ್ನು ಬಳಸ್ಕೊಂಡು ಬ್ಲೌಸ್ಗಳಿಗೆ ಗ್ರ್ಯಾಂಡಾಗಿ ವರ್ಕನ್ನು ಮಾಡೋದು ಯಾವ ಥರ ಅಂತ ನೋಡೋಣ. ಅದಕ್ಕಿಂತ ಮೊದಲು ಬ್ಲೌಸ್ಗೆ ನಾವು ಮಾರ್ಕನ್ನು ಮಾಡಿ ಇಟ್ಕೋಬೇಕಾಗತ್ತೆ. ಎಷ್ಟು ಗ್ಯಾಪ್ ಬೇಕೋ ಅಷ್ಟು. ಮೊದಲು ಸ್ಟಾರ್ಟಿಂಗಲ್ಲಿ ಒಂದಿಷ್ಟು 1/2 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಮಾರ್ಕ್ ಮಾಡ್ಕೋತೀನಿ. ಅದಾದಮೇಲೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಮೆಜರ್ಮೆಂಟ್ ಟೇಪಿಂದ ಕೂಡ ನೀವು ಮಾರ್ಕನ್ನು ಮಾಡ್ಕೋಬೋದು. ನೋಡಿ, ಈ ಥರ 2 ಬೆರಳಷ್ಟು ಡಿಸ್ಟೆನ್ಸ್ ತಗೊಂಡು ನಾನು ಇಷ್ಟು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ನೀವು ಟೇಪಿಂದ ಕೂಡ ಮಾಡ್ಕೋಬೋದು. ಈ ಥರ ಪೂರ್ತಿ ಬ್ಲೌಸ್ಗೆ ಮಾರ್ಕನ್ನು ಮಾಡ್ಕೋಬೇಕು ಮೊದಲು ಸ್ಲೀವ್ಸ್ಗೆ. ಈಗ ನಾನು ತೋರಿಸ್ತಾ ಇರೋ ಡಿಸೈನು ಇದನ್ನು ಸೀರೆ ಕುಚ್ಚಾಗಿ ಕೂಡ ನೀವು ಮಾಡ್ಕೋಬೋದು. ಇದೇ ಥರದಲ್ಲಿ ಬ್ಯಾಕ್ ನೆಕ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಮಾರ್ಕನ್ನು ಮಾಡಿಟ್ಕೊಂಡೆ. ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ನೋಡಿ, ಸ್ಟಾರ್ಟಿಂಗಲ್ಲಿ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ಬ್ಯಾಕ್ ಸೈಡಿಂದ ಈ ನೀಡಲನ್ನು ಚುಚ್ಚಿ ಈ ಥರ ತೊಗೊಂಡು ಬರ್ತೀನಿ. ಬಿಚ್ಕೊಳ್ದೇ ಇರೋ ರೀತಿ ಮೊದಲು ಸ್ಟಾರ್ಟಿಂಗಲ್ಲಿ ನೀಟಾಗಿ ಲಾಕನ್ನು ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಬೀಡ್ಗಳನ್ನು ಪೋಣಿಸ್ಕೊಳ್ಳೋಣ. ಮೊದಲು 3 mm ಇರುವಂತಹ ವೈಟ್ ಪರ್ಲು ಚಿಕ್ಕದು, ಅದಾದಮೇಲೆ ಈ ಥರ ಇರುವಂತಹ ಒಂದು ಬೀಡು, ನೆಕ್ಸ್ಟು ಒಂದು ಪರ್ಲು, ಮತ್ತು ಇವಾಗ ಸೇಮ್ ಸೆಕೆಂಡ್ ಒನ್ ಹಾಕಿದ್ದೀನಲ್ಲ ಗೋಲ್ಡ್ ಬೀಡು, ಈ ಥರ ಹಾಕ್ಕೋಬೇಕು. ಅಪೋಸಿಟ್ ಡೈರೆಕ್ಷನ್ನಲ್ಲಿ ಮಾಡ್ಕೊಳ್ಳಿ. ಇದನ್ನು ಈ ಥರ ಹಾಕ್ಕೊಂಡ್ಮೇಲೆ ಫಸ್ಟ್ ಒಂದು ಬೀಡಿಂದ ಮಾತ್ರ ಈ ಸೂಜಿಯನ್ನು ಹೊರಗಡೆ ತೆಗಿಬೇಕು. ಈ ಥರ ಫಸ್ಟ್ ಬೀಡಿಂದ ಮಾತ್ರ ತೆಗಿರಿ. ಈ ಥರ ನೋಡಿ, ಈ ಥರ ಬರಲಿ. ನೆಕ್ಸ್ಟ್ ಇವಾಗ ಕೆಳಗಡೆ ಚುಚ್ಕೊಳ್ಳಿ. ಈ ಥರ ಚುಚ್ಕೊಂಡು ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ ಮತ್ತೆ ಇಲ್ಲಿಗೆ ತಗೊಂಡು ಬರ್ತೀನಿ ನೀಡಲ್. ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರಲಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟು ಮತ್ತೆ ಇದಕ್ಕೆ ನಾನಿವಾಗ ಒಂದು ಪರ್ಲನ್ನು ಹಾಕ್ತೀನಿ. ಅದಾದಮೇಲೆ ಗೋಲ್ಡ್ ಕಲರ್ ಬೀಡು, ಅದಾದಮೇಲೆ ವೈಟ್ ಪರ್ಲು. ಇಲ್ಲಿ ಬೀಡ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು. ಮತ್ತು ಅಪೋಸಿಟ್ ಡೈರೆಕ್ಷನ್ನಾಗಿ ಈ ಗೋಲ್ಡ್ ಕಲರ್ ಬೀಡು. ಈ ಎಲ್ಲ ಬೀಡ್ಗಳನ್ನು ಹಾಕಿದ ಮೇಲೆ ಈ ಬೀಡಿಂದ ಹೊರಗಡೆ ತೆಗಿಬೇಕು. ಈ ಥರ ಅರ್ಥ ಆಯಿತು ಅನ್ಕೋತೀನಿ. ಸಿಂಪಲ್ ಆಗಿದೆ, ಈಸಿಯಾಗಿ ಮಾಡ್ಕೋಬೋದು. ಆದರೆ ಕಲರ್ ಹೋಗದೇ ಇರುವಂತಹ ಬೀಡ್ಸ್ಗಳನ್ನು ಬಳಸಿ ಮಾಡಿ, ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ, ಈ ಥರ ಬರುತ್ತೆ. ನೆಕ್ಸ್ಟ್ ಇವಾಗ ಕೆಳಗಡೆಯಿಂದನೇ ಡೈರೆಕ್ಟಾಗಿ ಇಲ್ಲಿಗೆ ತಗೊಂಡು ಬರ್ತೀನಿ. ಬೇಕಿದ್ರೆ ಒಂದ್ಸಲ ಇಲ್ಲಿ ಲಾಕ್ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇವಾಗ ಒಂದು ವೈಟ್ ಬೀಡನ್ನು ಹಾಕ್ತೀನಿ. ಅದಾದಮೇಲೆ ಗೋಲ್ಡ್ ಕಲರ್ ಬೀಡು ಒಂದು ಈ ಥರ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಪರ್ಲು, ನೆಕ್ಸ್ಟ್ ಈ ಬೀಡು. ಇವಾಗ ಈ ಬೀಡಿಂದ ಹೊರಗಡೆ ತೆಗಿರಿ. ಅಂದರೆ ಈ ಥರ ಮೇಲ್ಗಡೆ ತಗೊಂಡೋಗಿ.
ಇದೇ ಥರ ಪೂರ್ತಿ ಸ್ಲೀವ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಸೀರೆ ಕುಚ್ಚು ಕೂಡ ನೀವು ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಸ್ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಒಂದು ವೇಳೆ ಈ ಗ್ಯಾಪ್ ನಿಮಗೆ ದೂರ ಅನಿಸಿದರೆ ಇನ್ನೂ ಹತ್ರ ಕೂಡ ನೀವು ಮಾಡ್ಕೋಬೋದು. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಇವಾಗ. ಓಕೆ, ನೋಡಿ ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಈ ಥರ ಒಂದು ಸಲ ಕೆಳಗಡೆ ತಗೊಂಡೋಗಿ ಮತ್ತೆ ಮೇಲೆ ತಂದು ಇಲ್ಲಿ ಒಂದು ಸಲ ಈ ಥರ ತಗೋತೀನಿ. ಬಟ್ಟೆ ಒಳಗೆ ಸೂಜಿಯನ್ನು ಈ ಥರ ತಗೊಂಡು ಈ 2 ಬೀಡಿಂದ ಈ ಥರ ಹೊರಗಡೆ ತೆಗೆದು ದಾರವನ್ನು ಕಟ್ ಮಾಡ್ತೀನಿ. ನೋಡಿ ಈ ಥರ ಬರುತ್ತೆ. ಫೈನಲ್ ಲುಕ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಹ್ಯಾಂಗಿಂಗ್ಸ್ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. 2 ಸ್ಲೀವ್ಸ್ಗಳಿಗೂ ಇದೇ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದು. ಹಾಗೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ನಿಮಗೂ ಕೂಡ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.